सर बंदर सर जन भाಳ ಮುಂದರಪ್ಪ ಆರಾಮಪ್ಪ ಮುಂದೆ ಬಿಟ್ಟಂದ್ರೆ ಏನಾರು ಮಾಡ್ಕೋತೀನಿ ಜಿ ಅಸಂಖ್ಯ ಸರ್ಕಾರ ರಾಜ್ಯಾಧ್ಯಕ್ಷರು ಆಗಮಿಸಿದರೆ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಮತ್ತು ಅದೇ ತರನಾಗಿ ಪ್ರಭು ಪಾಟೀಲ್ ಸರ್ ಅವರು ಈ ಕಾರ್ಯಕ್ರಮದ ಪ್ರಮುಖ ಘಟ್ಟವಾಗಿರ್ತಕ್ಕಂಥ ನಮ್ಮ ಹೋರಾಟದ ಹುಲಿಗಳು ಆಗಿರ್ತಕ್ಕಂಥ ಈ ಕಾರ್ಯಕ್ರಮದವರಿಗೆ ಎಲ್ಲರಿಗೂ ಭೀಮ ಸ್ವಾಗತವನ್ನು ಕೋರುತ್ತೇವೆ. ಪ್ರಭು ಪಾಟೀಲ್ ಅವರು ಸುಪುತ್ರ ಅಭಿಷೇಕ್ ಪಾಟೀಲ್ ಅವರು ಆಗಮಿಸ್ತಾರೆ. ಅವರು ಕೂಡ ಈ ಕಾರ್ಯಕ್ರಮದ ನಿಮಿತ್ತ ಭೀಮ ಸ್ವಾಗತವನ್ನು ಕೋರುತ್ತೇನೆ. बुद्ध भगवान की जिंदाबाद 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 ಜಿಲ್ಲಾ ಸಮಿತಿ ವತಿಯಿಂದ ಅವರನ್ನು ಸನ್ಮಾನಿಸಬೇಕಂತ ನೆನೆಸಿಕೊಳ್ತೇನೆ ಮತ್ತು ಅದೇ ತರನಾಗಿ ಈ ಒಂದು ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹನುಮಂಜಿ ವ್ಯಾಸಂಗಿ ಸರ್ ಅವರು ಶ್ರೀಯುತ ಗುಂಡಪ್ಪ ಲಂಡನ್ಕರ್ ಸರ್ ಅವರಿಗೆ ದಲಿತ ಸೇನೆ ಜಿಲ್ಲಾ ಸಮಿತಿ ವಿದ್ಯಾರ್ಥಿ ಘಟಕದ ವತಿಯಿಂದ ಶಾಲು ಮತ್ತು ಪುಷ್ಪಮಾಲ ಹಾಕಿ ಸನ್ಮಾನಿಸಬೇಕಂತ ನಾನು ನೆನೆಸಿಕೊಳ್ತೇನೆ. ಜಿಲ್ಲಾಧ್ಯಕ್ಷರು ಸನ್ಮಾನಿಸಬೇಕಂತ ನೆನೆಸಿಕೊಳ್ತೇನೆ ಮತ್ತು ಅದೇ ತರನಾಗಿ ಸ್ನೇಹಿತರು ಮತ್ತು ಖ್ಯಾತ ಭಾಷಣಕಾರರಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಶ್ರಫ್ ಅವರಿಗೆ ಶಾಲು ಮತ್ತು ಆಗಮಿಸಿರ್ತಕ್ಕಂಥ ಕಾಶಿನಾಥ್ ಸರ್ ಶ್ರೀಯುತ ಅಭಿಷೇಕ್ ಪಾಟೀಲ್ ಸರ್ ಅವರು ಸನ್ಮಾನ್ಯ ಶ್ರೀ ಹನುಮಂಜಿ ಅಸಂಗಿ ಸರ್ ಅವರಿಗೆ ಶಾಲವನ್ನು ಹಾಕಿ ಸನ್ಮಾನಿಸಿದ್ದಾರೆ. ಅವರು ಚಪ್ಪಾಳೆ ತಟ್ಟುವ ಮುಖಾಂತರ ಅವರನ್ನು ಈ ಕಾಲದಲ್ಲಿ ದತ್ಯಸೇನೆಯ ಜಿಲ್ಲಾ ವಿದ್ಯಾರ್ಥಿ ಸಮಿತಿಯಿಂದ ಇವತ್ತು ಭೀಮಾಪುರ ವಿಜಯೋತ್ಸವ ಮತ್ತು ಸೌರ್ಯ ದಿನದ ಸಮಾರಂಭ ಕಾರ್ಯಕ್ರಮಕ್ಕೆ ಮತ್ತು ಅಣ್ಣತಮ್ಮಂದರಿಗೂ ನಮಸ್ಕಾರ. ವೇದಿಕೆ ಮುಂಭಾಗ ಎಲ್ಲರಿಗೂ ಅಣ್ಣತಮ್ಮಂದರಿಗೂ ನಮಸ್ಕರಿಸ್ತಾ ಇದು ಒಂದು ಒಳ್ಳೆ 206 ವರ್ಷದಿಂದ 206 ವರ್ಷ ಆಯ್ತು ನಮ್ದು ಇದು ಸ್ಮಾರಕ ಇದು ಆಗಿ. ಇದು ನಿನ್ನೆ ನಮ್ದು ಹೀರಾಪುರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರೆ ನಾವು ಇದು ಸಾಯಂಕಾಲ ಒಂದು ಹೀರಾಪುರ ಗ್ರಾಮ ಒಂದು ಸೇಮ್ ಇದೇ ತರ ಒಂದು ಸ್ಥಾಪನೆ ಮಾಡಿ ಒಂದು ಮೂರ್ತಿ ಮಾಡಿ ಒಂದು ಚಲೋ ಫಂಕ್ಷನ್ ಇತ್ತು. ಸಾಯಂಕಾಲ ನಾವು ಹೋಗಿದ್ವಿ. ಅವಾಗಲೂ ತಂದೆಯವರು 6 ವರ್ಷದಿಂದ ಆಗಿದ್ದು. ನಿನ್ನೆ ಹೀರಾಪುರಲ್ಲಿ ಒಂದು ದೊಡ್ಡ ಫಂಕ್ಷನ್ ಆಯ್ತು. ಇವತ್ತು ನಮ್ಮ ತಂದೆಯವರು ಬರಬೇಕಾಗಿತ್ತು. ಒಂದು ಮೀಟಿಂಗ್ ಕಾರ್ಪೊರೇಷನ್ ಮೀಟಿಂಗ್ ಇದ್ದಿದ್ದ ಕಾರಣ ಬರೋಕ್ಕಾಗಿಲ್ಲ. ಇದು ಒಂದು ಒಳ್ಳೆ ಪ್ರೋಗ್ರಾಮ್ ಅದೇ. ತಮ್ದೆಲ್ಲ ಸಂಘಟನೆಗೆ ನಾವು ಏನೇ ಯಾವಾಗಲೂ ದಲಿತ ಸೇನೆ ಯಾವುದೇ ಸಂಘಟನೆ ಏನೇ ಇದ್ದರೂ ಬರ್ರಿ ಯಾವಾಗ
ಯಾವಾಗಲೂ ನಮ್ದು ಆರ್ಗನೈಸೇಷನ್ ಎಲ್ಲರೂ ಗುಣಾದ ನಾವು ಎಲ್ಲರೂ ಯಾವಾಗಲೂ ಸಪೋರ್ಟಿವ್ ಆಗಿದ್ದೇವೆ. ಇದಕ್ಕಂತಿಲ್ಲ ಅಪ್ಪೋರೆ ಇರ್ಲಿಲ್ಲ ನಾವೇ ಯಾರೇ ಸಪೋರ್ಟಿವ್ ಇರ್ತೇವೆ. ಏನ್ ಹೆಚ್ಚು ಮಾತಾಡೋದು ನಿಮ್ದೆಲ್ಲ ಅವಕಾಶ ಟೈಮ್ ತೋಲಾರ್ದೆ ನಿಮ್ದು ಯಾವಾಗಲೂ ಏನೇ ಇರ್ಲಿ ನಾವು 100% ನಿಮ್ ಸಪೋರ್ಟಿವ್ ಆಗಿರ್ತೀವಿ. ಅಳಸಂಗಿ ಸರ್ಗೆ ಅದೇ ಹೇಳ್ತೀವಿ ಯಾವಾಗಲೂ ಇಂಥ ಸೋಷಿಯಲ್ ವರ್ಕ್ದಾಗ ಇವರೆಲ್ಲ ಬಹಳ ಯಾವುದೇ ಸ್ಟ್ರೈಕ್ ಇರ್ಲಿ ಹೋರಾಟ ಮಾಡೋದಿರ್ಲಿ ಏನೇ ಇರ್ಲಿ ಒಳ್ಳೆ ಕಾರ್ಯಕ್ರಮಕ್ಕ ಅಣ್ಣವ್ರ ಅಳಸಂಗಿ ಅಣ್ಣವ್ರು ಯಾವಾಗ್ಲವ್ರ ಅವ್ರ ಬೆಂಬಲವಾಗಿ ನಮ್ಮ ಅಪ್ಪ ತಮ್ಮ ಹಿಂದೆ ಯಾವಾಗ್ಲವ್ರ ಸರ್ ನೀವು ಏನೇ ಇದ್ರು ಬಿ ನಿಮ್ ಸಂಘಟ ನಾವು ನಿಮ್ದೆಲ್ಲ ಸೈನಾ ನಿಮ್ ಹಿಂದದ ನೀವು ಹಿಂಗೆ ಹೋರಾಟ ಮಾಡ್ರಿ. ಯಾವುದೇ ಇದ್ರು ಬಿ ನಾವು ಒಳ್ಳೆ ಕಾರ್ಯಕ್ರಮ ಸಲಕ್ಕೆ ಯಾವಾಗ್ಲೂ ನೀವು ಪ್ರೋತ್ಸಾಹ ಮಾಡ್ತೀವಿ. ನಾವು ನಿಮ್ ಸಂಘಟ ಯಾವಾಗ್ಲೂ ಇದ್ದೀವಿ ಅಂತ ಹೇಳಿ ನಾನು ಏನ ತಪ್ಪು ಮಾತಾಡಿದ್ರೆ ಸಮಸ್ಯೆ ಇದು 6 ವರ್ಷ 10 ವರ್ಷ ಹಿಂಗೆ ಫಂಕ್ಷನ್ ಮಾಡ್ರಿ. ನಿಮ್ ಸಂಘಟ ನಾವು ಇರ್ತೇವೆ. ಇತಿಹಾಸ ಬೆಳಕಿಗೆ ಬರಬೇಕಾದ್ರೆ ಬಹಳಷ್ಟು ಮನುವಾದಿಗಳ ಸೇನನ್ನು ಇವತ್ತು ಮನುವಾದಿಗಳ ಒಂದು ಇದರಿಂದ ಇವತ್ತು ಇತಿಹಾಸದ ಏನು ಭೀಮಾ ಕೋರೆಗ ವಿಜಯೋತ್ಸವದ ಬಗ್ಗೆ ಜನರಿಗೆ ಇತಿಹಾಸದ ಬಗ್ಗೆ ನಾವು ಇವತ್ತು ಅರಿವು ಮೂಡಿಸುವಂತ ಸಮಯ ರೈಟಾ ಇವತ್ತು ದೈತ್ಯಪ್ರೇಮಿಯ ಭಗವಿಂದರ ಜಿಲ್ಲಾಧ್ಯಕ್ಷರಾಗಿ ಪಂಚಾಯತ್ ಚಾಂಬಲ್ ಅವರಿಗೆ ಆಯ್ಕೆ ಮಾಡಲಾಗುತ್ತದೆ. ಈ ಒಂದು ಇವತ್ತಿನ ದಲಿತ ಸೇನೆ ರಾಜ್ಯಾಧ್ಯಕ್ಷರಾದಂತ ಹನುಮಂಜಿ ಅಳಸಂಗಿ ಅವರ ನೇತೃತ್ವದಲ್ಲಿ ಇವತ್ತು ಖಡ್ಗಗಳಿಂದ ಯುದ್ಧ ಮಾಡಿ ಸಾಮ್ರಾಜ್ಯವನ್ನ ಗೆಲ್ತಾ ಇದ್ರು. ಸಾಮ್ರಾಜ್ಯ ದೊರೆ 1000 ಜನ ಕೊಡೋದು ಸಾಧ್ಯನಾ? ಇದು ಅವ್ರ ಕೈಯಲ್ಲಿರ್ತಕ್ಕಂಥ ಅಸ್ತ್ರವನ್ನ ಹೇಗೆ ಬಳಸಬೇಕು ಅನ್ನೋ ಕೌಶಲ್ಯ ಅವರಲ್ಲಿ ಇತ್ತು. ಅದಕ್ಕಾಗಿ ಅವ್ರು ಹೊಡೆಯೋದಕ್ಕೆ ಸಾಧ್ಯವಾಯ್ತು. ಇವತ್ತು ನಮ್ಮ ಕೈಯಲ್ಲಿರ್ತಕ್ಕಂಥ ಅಸ್ತ್ರ ನಾವು ಹೇಗೆ ಬಳಸಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದಕ್ಕಾಗಿ ನಾವು ಗುಲಾಮರಾಗಿದ್ದೀವಿ. ನಾವು ಅದಕ್ಕಾಗಿ ನಾವು ಗುಲಾಮರಾಗಿ ಬದುಕ್ತಾ ಇದ್ದೀವಿ. ಯಾರನ್ನ ಆದಾಗ ಅತ್ಯಾಚಾರ ಆದಾಗ ನಾವು ಬರೀ ಬೀದಿಗೆ ನಿಂತು DC ಆಫೀಸ್ ಮುಂದೆ ಅಳಸಂಗಿ ಸರ್ ಧ್ವನಿ ಕೇಳೋದು, ಇದೇ ಧ್ವನಿ ಒಂದ್ ವೇಳೆ ವಿಧಾನಸೌಧದಲ್ಲಿ ಕೇಳಿದ್ರೆ ಏನೆಲ್ಲ ಮಹಾನ್ ದೀಡ್ ಪಂಡಿತರು ಅಂತ ಹೇಳಿ ಗೆದಿಸ್ ಕಳಿಸ್ತೀವಿ. ರಾಮರಾಜ್ಯ ಬೇಕಂತ ಕೇಳ್ತಾ ಇದ್ದಾರೆ. ಅದೇ ಹನುಮಂತ ಅಳಸಂಗಿ ಸರ್ ಅಲ್ಲಿ ಇದ್ದಿದ್ರೆ ಹಾಗಾದ್ರೆ ಎಲೆಕ್ಷನ್ ಅಲ್ಲಿ ಯಾರಿಗೆ ಓಟ್ ಮಾರ್ಕೊಳ್ತಾ ಇದ್ವಿ? ಈಗ ಯಾರಿಗೆ ಮಾರ್ಕೊಳ್ತಾ ಇದ್ವಿ? ಸೊ ಬಂಧುಗಳೇ, ಬಾಬಾ ಸಾಹೇಬ್ರ ಅಲ್ಟಿಮೇಟ್ ಕನಸು ಏನಾಗಿತ್ತಂದ್ರೆ ಈ ದೇಶದ ಮೂಲ ನಿವಾಸಿಗಳು ಈ ದೇಶದ ದೊರೆಗಳಾಗಬೇಕು. ಆ ದೊರೆಗಳಾಗೋದಕ್ಕೆ ನಮಗ್ ಕೊಟ್ಟಿರ್ತಕ್ಕಂಥ ಅಸ್ತ್ರ ಅದು ಓಟು. ಆ ಓಟಿನ ಹಕ್ಕನ್ನ ನಾವು ಸರಿಯಾಗಿ ಬಳಸಿಕೊಳ್ಳೋ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದವನ್ನ ಪ್ರತಿಪಾದಿಸತಕ್ಕಂತಹ ಜನನಾಯಕರನ್ನ ವಿಧಾನಸೌಧ ಪಾರ್ಲಿಮೆಂಟ್ಗೆ ಕಳಿಸೋ ಮೂಲಕ ಮಹಾನ್ ಸೈನಿಕರಿಗೆ ಗೌರವವನ್ನು ಸಲ್ಲಿಸಬೇಕಾಗಿದೆ. ಹಾಗೆ ನಮಗೇನಂದ್ರೆ ಈ ಕೋರೆಗಾಂವ್ ವಿಜಯೋತ್ಸವ ನಮಗೆ ಪ್ರೇರಣೆ ಆಗ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ದಲಿತ ಸೇನೆ ಕೆಲಸ ಮಾಡಲಿ. ಮುಂದಿನ ದಿನಗಳಲ್ಲಿ ಏನದ ಅಂದ್ರೆ ಇದೇ ಅಂಬೇಡ್ಕರ್ ವಾದಿಗಳಾಗಿರ್ತಕ್ಕಂಥವ್ರು ನೀವುಗಳೆಲ್ಲರೂ ಕೂಡ ವಿಧಾನಸೌಧಕ್ಕೆ ಹೋಗ್ತಕ್ಕಂಥ ನಿಟ್ಟಿನಲ್ಲಿ, ಪಾರ್ಲಿಮೆಂಟ್ಗೆ ಹೋಗ್ತಕ್ಕಂಥ ನಿಟ್ಟಿನಲ್ಲಿ, ಜಿಲ್ಲಾ ಪಂಚಾಯತ್ ಕಾರ್ಪೊರೇಷನ್ಗೆ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಜನಜಾಗೃತಿಯನ್ನ ಮಾಡೋಣ. ಆ ಮೂಲಕ ಭೀಮಾ ಕೋರೆಗಾಂವನ್ನ ಪ್ರಚಾರ ಮಾಡೋಣ. ಆ ಮೂಲಕ ಅದಕ್ಕೆ ನಮಗೆ ಪ್ರೇರಣೆ ಆಗಲಿ ಅಂತಕ್ಕಂಥ ಆಶಯವನ್ನ ವ್ಯಕ್ತಪಡಿಸ್ತಾ ಇಂತಹ ಶುಭ ಸಂದರ್ಭದಲ್ಲಿ ಕರೆದು ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ರು. ಬಂಧುಗಳೇ, ಇನ್ನೂ ಒಂದು ಅಂಶವನ್ನ ಹೇಳಿ ಮಾತು ಮುಗಿಸ್ತೀನಿ. ನೋಡಿ, ಮನುವಾದಿಗಳು ನಮ್ಮನ್ನ ಎಲ್ಲಿ ಬೇಕಾದ್ರೆ ಹತ್ತಿಕ್ಕೋದಕ್ಕೆ ನೋಡ್ತಾ ಇದ್ದಾರೆ. ಮೊದಲು ಏಪ್ರಿಲ್ 14 ಇಷ್ಟೊಂದು ವಿಜೃಂಭಣೆ ಮಾಡ್ತಾ ಇದ್ದಾರೆ ಅಂತೇಳಿ ಬಾಬಾ ಸಾಹೇಬ್ರನ್ನ ಅಲ್ಲೆಲ್ಲ ಅವಮಾನ ಮಾಡೋದಕ್ಕೆ ನೋಡಿದ್ರು ಸ್ಟ್ಯಾಚ್ಯೂ ಅದೆಲ್ಲನೂ ಕೂಡ. ಅದೇ ರೀತಿ ಯಾವಾಗ ಕೋರೆಗಾಂವ್ ವಿಜಯೋತ್ಸವ ಬಹಳ ದೊಡ್ಡ ಮಟ್ಟದಲ್ಲಿ ಆಚರಣೆ ಆಗೋಕೆ ಹೊರಟು ಆಗೇನಂದ್ರೆ ಅಲ್ಲೂ ಕೂಡ ಏನಂದ್ರೆ ಆ ಚರಿತ್ರೆನ ಮುಚ್ಚಾಕೋದಕ್ಕೆ ಅಲ್ಲಿ ಪುನಾದಲ್ಲೂ ಕೂಡ ಏನಂದ್ರೆ ಅದನ್ನ ಹತ್ತಿಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಮನುವಾದಿಗಳಿಗೆ ಎಚ್ಚರ ಇರಲಿ, ದಲಿತ ಸೇನೆ ಅಂತಕ್ಕಂಥ ನಮ್ಮ ಇನ್ನೂ ಜೀವಂತ ಇದಾವೆ. ಯಾವಾಗ ಒಂದು ಸಾರಿ ಪುಣೆ ನಗರಕ್ಕೆ ಅವ್ರು ಕೈ ಹಾಕಿದ್ರು, ಬರೀ ಪುನಾ ನಗರದಲ್ಲಿ ಆಗ್ತಕ್ಕಂಥ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಇವತ್ತು ಇಡೀ ದೇಶದ ಗಲ್ಲಿ ಗಲ್ಲಿನಲ್ಲಿ ಕೂಡ ಆಗ್ತಾ ಇದೆ.
ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅಂಬೇಡ್ಕರ್ ವಾದ ನಿಲ್ತಕ್ಕಂಥದ್ದಲ್ಲ, ಅದು ಮತ್ತೊಂದು ರೂಪದಲ್ಲಿ ಅದು ಮರುಸ್ಥಾಪನೆ ಆಗ್ತದೆ. ಇಂದಲ್ಲ ನಾಳೆ ಭೀಮಾ ಕೋರೆಗಾಂವ್ ಯುದ್ಧ ಅದು ಮರುಸ್ಥಾಪನೆ ಆಗ್ತದೆ ಎಲೆಕ್ಷನ್ ಸಂದರ್ಭಗಳಲ್ಲಿ. ನೋಡಿ, ಅವಾಗ ಯುದ್ಧ ಆಗ್ತಾ ಇದ್ದೀವು, ಇವತ್ತು 5 ವರ್ಷಕ್ಕೆ ಒಂದು ಸಾರಿ ಅಂದ್ರೆ ಯುದ್ಧಗಳಾಗ್ತವೆ ಎಲೆಕ್ಷನ್ ರೂಪದಲ್ಲಿ. ಆ ಚುನಾವಣೆಗಳಲ್ಲಿ ನಾವು ಸರಿಯಾಗಿ ಅಸ್ತ್ರವನ್ನ ಬಳಸುವ ಮೂಲಕ ನಾವು ಯುದ್ಧವನ್ನ ಗೆಲ್ಲಬೇಕಾಗಿದೆ. ಆ ನಿಟ್ಟಿನಲ್ಲಿ ದಲಿತ ಸೇನೆ ಕೆಲಸ ಮಾಡಲಿ ಅಂತಕ್ಕಂಥ ಆಶಯವನ್ನ ವ್ಯಕ್ತಪಡಿಸ್ತಾ ಈ ಸಂದರ್ಭದಲ್ಲಿ ಕರೆದು ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ರೆ ಏನು ಜನವರಿ 1ರಂದು ಅಲ್ಲಿ ಕುಳಿತು ತನ್ನ ಕುಟುಂಬದ ಜೊತೆ ತಮ್ದು ಏನೇ ಚಡೆ ಅಡಚಣೆ ಆಗಿರುವುದು ಯಾವುದೇ ಕೆಲಸಗಳನ್ನು ಕೂಡ ಬದಿಗೆತ್ತಿ ಏನು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಸ್ತಂಭಕ್ಕೆ ತಮ್ಮ ಕುಟುಂಬದವ್ರನ್ನ ಕರೆತಂದು ಅಲ್ಲಿ ಕುಳಿತುಕೊಂಡು ಹೋಗ್ತಿದಂತ ಈಗೀಗ ಏನು 2006ನೇ ಇಸ್ವಿಗೆ ಈ ದಿನ ಈಗಾಗಲೇ ಅಪ್ಪುಗೆರೆ ಸೋಮಶೇಖರ್ ಸರ್ ಅವರು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಹಾಗೆ ಗುಂಡಪ್ಪಣ್ಣ ಲಂಡನ್ಕರ್ ಅವರು ಕೂಡ ಬಹಳಷ್ಟು ಬಗ್ಗೆ ಹೇಳಿದ್ದಾರೆ. ಇವತ್ತು ಗುಂಡಪ್ಪಣ್ಣ ಲಂಡನ್ಕರ್ ಅವರು ಒಂದು ಮಾತು ಹೇಳಿದ್ರು, ಈ ಗುಲ್ಬರ್ಗದಲ್ಲಿ ಎಲ್ಲ ಅನ್ಯಾಯ ಆಗ್ತದೆ ಅಲ್ಲಿ ಹನುಮಂತ ಕಸಗಿ ಸಾಹೇಬರು ಇರ್ತಾರಂತೆ. ಇವತ್ತು ನೂರಾರು ಸಂಘಟನೆ, ಕನ್ನಡ ಪರ ಸಂಘಟನೆಗಳಿವೆ, ದಲಿತ ಪರ ಸಂಘಟನೆಗಳಿವೆ. ಇಷ್ಟು ಸಂಘಟನೆ ಇದ್ದರೂ ಕೂಡ ಯಾಕೆ ದಲಿತ ಸೇನೆಯಲ್ಲಿ ಬರ್ತಾರೆ ಜನ ಅಂದ್ರೆ ಅಲ್ಲಿ ನ್ಯಾಯ ಇದೆ. ದಲಿತ ಸೇನೆಯವರಲ್ಲಿ ನ್ಯಾಯ ಇದೆ. ಎಲ್ಲಿ ಅನ್ಯಾಯ ನಡೀತದೋ ಅಲ್ಲಿ ಹೋರಾಟ ಮಾಡುವಂತ ಶಕ್ತಿ ಯಾವುದಾದ್ರೂ ಸಂಘಟನೆಗಿದ್ರೆ ಅದು ದಲಿತ ಸೇನೆಗೆ ಅಂತ ಹೇಳ್ತೇನೆ ಬಂಧುಗಳೇ. ನಾನು ಇವತ್ತು ಹನುಮಂತ ಕಸಗಿ ಸಾಹೇಬರು 31 ಜಿಲ್ಲೆಗಳನ್ನು ಎಲ್ಲ ಕಡೆ ಹೋಗ್ತಿದ್ದಾರೆ. ಯಾಕೆ ಅಂದ್ರೆ ಇವತ್ತು ದಲಿತರಾಗಿರ್ಬೋದು, ಮುಸ್ಲಿಮರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಎಲ್ಲಾ ಜನರನ್ನ ಒಂದು ಕಡೆ ಯಾವ ಕಡೆ ಬಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಕಡೆ ತರಬೇಕಂತ ಕೆಲಸ ಇಡೀ ರಾಜ್ಯದಂತ ಹೋರಾಟ ಮಾಡ್ತಿರುವಂತ ವ್ಯಕ್ತಿ ಹನುಮಂತ ಕಸಗಿ ಸಾಹೇಬರಾಗಿದ್ದಾರೆ. ಬೋಲು ಅಂತ ಹೇಳ್ತಾರೆ ಕುಚ್ ಬಿ ನಹೀ ಕರ್ನಾ. ಮಹಾರಾಷ್ಟ್ರ ನಾಗ್ಪುರದೊಳಗ ಖಾಲಿ 275 ಚೀಲ ಅಕ್ಕಿ ಸಿಕ್ಕ ಅಂತ ಮೊತ್ತದ ಕೇಸ್ ರೆಕಾರ್ಡ್ ಮಾಡಿ ಒತ್ತು ತಡಿಪಾರ್ ಮಾಡ್ತಿರ್ತಾರ. ನೀವು ಕರ್ನಾಟಕ ಕೂಡ ಮಣಿಕಂಠ ಏನಪ್ಪ ಅಂದ್ರೆ ತಡಿಪಾರ್ ಮಾಡ್ಬೇಕು ಸರ್. ರೌಡಿ ಸೀಟ್ ಒಬ್ಬರು ಗುಂಡ ಹಾಕ್ತಾ ಕೇಸ್ ರೆಕಾರ್ಡ್ ಮಾಡೋದು ಅವ್ನು ಒತ್ತು ಹಾಕ್ಬೇಕಂತ ಅಲ್ಲಿ ಆರ್ಡರ್ ಮಾಡ್ತಾರೆ ಲೋಕಮಲ್ ಅವರು. ಆಮೇಲೆ ಇಲ್ಲಿ ಬಂದು ನಮ್ಮ ವಿರುದ್ಧ ಸಿಕ್ಕಾಬಿಟ್ಟು ಮಾತಾಡ್ತಾರೆ. ಒಬ್ಬನಾದ್ರು ಬಾಯ್ಬಿಟ್ಟು ನೋಡಿದ್ರಿ ನೀವು. ನಮ್ಮ ಸಂಘಟನೆಯವರು, ನಮ್ಮ ಸಮಾಜ ಸಂಘಟನೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡೋದು ದಲಿತ ಸೇನೆ ಕಾರ್ಯಕರ್ತರು ನಮ್ಮ ಮನೆ ಮಕ್ಕಳು ಅಂತೀವಿ. ಒಬ್ಬನಾದ್ರು ನಮ್ಮ ಸಪೋರ್ಟ್ ನೋಡಿದ್ರಿ. ಬಿಟ್ಬಿಡ್ರಿ. ಪ್ರಿಯಾಂಕಾ ಸಾಹೇಬ್ರು ಹೇಳ್ದಿಟ್ಟಲ್ಲ ಮಿಸ್ಟರ್ ಎಂ ಕೆ ಇಷ್ಟೆಲ್ಲ ಮಾತಾಡ್ತೀವಿ ನಾವು. ಬಾಕಿಗಳು ಹಾಂಕೋರ ಒಬ್ಬನಾದ್ರೆ ಕಾಂಗ್ರೆಸ್ನ ಹಿಂದೂ, ಲಿಂಗಾಯತ್, ವೀರಶೈವ, ಬ್ರಾಹ್ಮಣರು ಸ್ಟೇಟ್ಮೆಂಟ್ ಕೊಟ್ಟದ್ದು ನೋಡಿರಿ. ಯಾವ ಮಗನ ಕೊಡಲಿಲ್ಲ. ಕೊನೆಗೆ ನಾವು ನಿಂದಿರ್ಬೇಕಾಯ್ತು, ನಾವು ಫಾಲೋ ಅಪ್ ಮಾಡಬೇಕಾಯ್ತು. ಈಗಲೂ ಕೂಡ ಫಾಲೋ ಅಪ್ ನಾವು ಮಾಡ್ತಾ ಇದೀವಿ. ಈಗಲೂ ಕೂಡ ಮಗನ ತಡಿಪಾರು ಮಾಡ್ಲಾರ್ದೆ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ತಡಿಪಾರು ಹೋಗಿ ಮಾಡಿದೆ ಅವ್ರು ಇಷ್ಟೇ ಸಾಧ್ಯ. ಭೀಮಾ ಕೋರೆಗಾಂವ್ ವಿಜಯೋತ್ಸವ ಈಗ ಹೇಳ್ತಿದ್ದೆ ನಾನೀಗ. ಇವತ್ತಲ್ಲ ನಾಳೆ ಆದ್ರೆ तो कल ये आंदोलन स्वामी है ना, आंदोलन स्वामी भी तड़ीपार होने जा रहा है. ना ಹೇಳ್ತಾ ಇದ್ದೀನಿ ಈಗ उनके ऊपर 15-20 केसेस है, बहुत सीरियस केसेस. 324, 354, 353 सरकार नौकर में अपना हमला, 354 ಹೆಣ್ಮಕ್ಳ हमला, 324 ಹೊಡೆದ ತಲೆ ಹೊಡೆದು, 307 ಹಾಫ್ ಮರ್ಡರ್ ಕೇಸ್, ಅಕ್ಕಿ ಕಳ್ತನ ಕೇಸ್, ಹಿಂಗಾಗಿ ಸುಮಾರು ಆಮೇಲೆ 107 ಸಿಕ್ಕಾಪಟ್ಟಿ ಕೇಸಸ್. ಸ್ವಾಮಿ ಮಗ ನಾವು ಹೇಳಿದ್ವಿ, ಎಸ್ ಪಿ ಸಂಗಡ ಮಾತಾಡಿದ್ವಿ, ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಸಾಬ್ರ ಸಂಗಡ ಮಾತಾಡಿದ್ವಿ. ಗುಲ್ಬರ್ಗ ಯಾವನಾದ್ರು 110 ಕೇಸ್ ಇರ್ತದೆ, ಇಮಿಡಿಯೇಟ್ ಒಂದು ಜೈಲಿಗೆ ಹಾಕಿದ ವ್ಯವಸ್ಥೆ ಮಾಡಿದ್ರೆ ಈ ಹರಾಮಿ ಕಾವಿ ದಾರಿ ಮೇಲೆ ಇಟ್ಟೆಲ್ಲ ಕೇಸ್ ಇದ್ರು ಕೂಡ ಅವನಿಗೆ ಯಾಕೆ ಕೊಡ್ತಾರೆ ಗತ್ತೀನಿ ಅಂತೇಳಿ. आज नहीं तो कल ऑपरेशन हमने शुरू किया. यादगिरी कोर्ट ಅವನಿಗೆ ಏನಪ್ಪ ಅಂದ್ರೆ ಸದಾ ಮಾಡ್ತಾ ಸರ್, ದ್ವೇಷ ಭಾಷಣ ಮಾಡಿದ್ರೆ ಮಗನಿಗೆ ಒತ್ತಡ ಹಾಕ್ತೀನಿ ಮಾತಾಡಕ್ಕೆ. उनके खिलाफ कोई कांग्रेस के लोग ಬಾಯಿನ ಎತ್ತೋದು. ನನಗೆ ಹೇಳ್ತಾರೆ ಬಂದ್ರೆ ಹೇಳ್ಸಂಗೆ, ಏನ್ರಿ ನೀವು ಆ ಮಗನ ಬಾಯಿನ ಮುಚ್ಚಿಸ್ರಿ ಅಂತ ನಮಗೆ ಹೇಳ್ತಿರ್ತರು. ಇವ್ರು ಅದೇ ನಿಮ್ದೇ ಜಾತಿ, ನಿಮ್ದೇ ಮಠ, ನಿಮ್ದೇ ಸ್ವಾಮಿ. ಒಬ್ಬನಾದ್ರು
ಕಾಳು ನನ್ನ ಮಗನೇ ಆವಾಜ್ ಮಾಡ್ಕತ್ತ ಬಂದ್ ಕರ ಯಾವ ಹೇಳದ್ ಕೇಳಿದ್ರು ನೀವು ಯಾವ ಮಗನ ಮಾತಾಡಲ್ಲ ಕಾಂಗ್ರೆಸ್ ಹಿಡ್ಕೊಂಡು ಬಿಜೆಪಿ ಬೇಕಾದ ಮಾತಾಡ ಬೆಂಕಿ ಹಚ್ಚ ಕೆಲಸ ಮೊನ್ನೆ ಆಂದೋಲನದೊಳಗ ಅದು ಯಾವುದೋ ಬ್ಯಾನರ್ಕ ನೀವೇ ಹಂಡಿ ಹೊಡ್ತೀರಿ, ನೀವೇ ಪ್ರೆಸೆಂಟ್ ಮಾಡ್ತೀರಿ, ನೀವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಮಾತಾಡ್ತೀರಿ. ಸರ್ಕಾರ ಸಾರ್ವಜನಿಕ ಆಸಿದ್ರು ಜಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೆಣಕಟ್ಟೆ ಮಾತಾಡ್ತಾನ. ನೀವೇನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡ್ಬೇಕಂತ ಅದು ಮಾಡ್ರಿ, ನೀವು ಸ್ವಂತ ಜಾಗನ ಜೊಂಡ ಹಾರ್ತೀರಿ. ಈಗ ನಾವು ಅಪ್ಪನ ಈ ಜಾಗ ಉಸ್ ಜಾಗ ಪರ್ ದಲಿತ ಸೇನಕ್ಕೆ ಜೋ ಕಟ್ಟಿಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿ ಅಂತೇಳಿ ಸರ್ಕಾರ ರಿಪೋರ್ಟ್ನ ಬಂದ್ಬಿಡ್ತಲ್ಲ. ಈಗ ಆಂದೋಲನದೊಳಗ ಸರ್ವೆ ಮಾಡ್ತಾರ, ರಿಪೋರ್ಟ್ ಮಾಡ್ತಾರೆ. ಸರ್ವೆ ರಿಪೋರ್ಟ್ ಮೇಲೆ ಲಿಖತಾ ವಾ ಆಂದೋಲನ ಸ್ವಾಮಿ ಕುಚ್ ಭಿ ನಹಿ ಅಂತ ಏನೂ ಇಲ್ಲ ಒಂದಲ್ಲಿ. ಅಲ್ಲಿ ಇರೋದೇನಪ್ಪ ಅಂದ್ರ ಅಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟೆ ಇರ್ತಂತ ರಿಪೋರ್ಟ್ನ ಬಂದ್ಬಿಡ್ತು. ಹಮ್ ಜಾತಿ ಹಸ್ತಕ್ಕೆ ಬಾ ತಡಿ ಪಾರ್ ಕರೋ ಉನ್ಕೋ गुंडा एक में केस कर तड़ी पार कर भगाओ लात मार के भगाओ उनको ಅಂತ ಎಷ್ಟು ಹೇಳಿ ಬಂದಿದ್ದೀವಿ. ಇದು ಸಗಣಿ ಹೊಡೆದು ಅವಾಜ್ ಮಾಡಿದ್ರಿ. ಹಿಂದೂಗಳಿಗೆ ಅಪಮಾನ, ಹಿಂದೂ ದೇವರುಗಳ ಅಪಮಾನ, ನಮ್ಮ ಕೋರ್ಣೇಶ್ವರಕ್ಕೆ ಹೆಂಡಿ ಹೊಡೆದು ಮಾಡಂತೇಳಿಗೆ ಅದೇ ಸ್ವಾಮಿ ಆಂದೋಲನ ಸರ್ಕಲ್ ಶ್ರೀರಾಮ್ ಸೇನೆ ಅಧ್ಯಕ್ಷನ ಮುಖಾಂತರ ಹೆಂಡಿ ಹೊಡೆಸಿ ಇಟ್ಟೆಲ್ಲ ದೊಡ್ಡ ಸುದ್ದಿ ಮಾಡೋಣ. ಅದೇ ಕೇಸಿನಾಗೆ ಆಂದೋಲನ ಸ್ವಾಮಿ ಜೈಲ್ ಗುಜಾರ ತಡಿ ಪಾರ್ ಬಿ ಹೋ ರಹಾ ಹೈ. ಏನು ಭಗವಾ ಹಾಕೊಂಡು ತಿರುಗಾಡೋಂಥ ಒಬ್ಬೊಬ್ಬ ಅಕ್ಕಿ ಕಳ್ಳನ ಸಂಘಟನೆ ತಿರುಗಾಡೋ ಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇಡೀ ಸಮಾಜ ಅವನಿಗೆ ಸಪೋರ್ಟ್ ಮಾಡ್ತಾರೆ. ಪ್ರಿಯಾಂಕಾ ಖರ್ಗೆ ವಿರುದ್ಧ ಮಾತಾಡಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಮಾತಾಡಿದ್ರು, IPS ಲೋಕುಮಾರ್ ಸಾಹೇಬ್ ವಿರುದ್ಧ ಮಾತಾಡಿದ್ರು, ಇಲ್ಲಿ ದಲಿತರ ಬಗ್ಗೆ ವಿರುದ್ಧ ಮಾತಾಡಿದ್ರು. ಮೊನ್ನೆ ಆಂದೋಲನದಾಗ ಏನಪ್ಪ ಅಂದ್ರೆ ಜೆಂಡಾ ದಲಿತರು ಮಣಿಕಂಠ ಹಿಡ್ಕೊಂಡು ಎಲ್ಲರೂ ಮಾತಾಡ್ಕೊಂಡ್ಬಿಟ್ರು. ಒಬ್ಬನ ಕೂಡ ದಲಿತ ಸಂಘಟನೆ ಬಾಯಿ ಬಿಡ್ಲಿಕ್ಕಾಗಿಲ್ಲ. ಮತ್ತೆ ಕೌಂಟರ್ ಕೊಡ್ಬೇಕಾಯ್ತು ಇದೇ ದಲಿತ ಸೇನೆ ಕಾರ್ಯಕರ್ತರು, ಇದೇ ವ್ಯವಸಾಯ ಕಂಪನಿ ಅವರಿಗೆ ಹೇಳಿದ್ರೆ ಮಗನೇ ಜಾಸ್ತಿ ಮಾತಾಡಕತ್ತಾರ ಮಾಡ್ದ ಅಂತಂದು ಹೊರಗೆ ಬದಲೆ ಮಾಡಿ ಹೊಡಿಬೇಕಾಯ್ತು ಅಂದ್ಬಿಟ್ಟು ಮತ್ತೊಂದು ಪ್ರಶ್ನೆ ಮಾಡ್ತಾರೆ. ನನಗೆ ಸಂಗಿ ಬದಲೆ ಮಾಡಿ ಹೊಡಿತೀನಿ ನನ್ನ ಪ್ರೆಸ್ ಬಿಟ್ಟು ಹಂಗೆ ರೆಡಿದೆ. ಗುಲ್ಬರ್ಗದೊಳಗ ಮಹಿಷಾಸುರ ಕಾರ್ಯಕ್ರಮ ಹೆಸರು ನಮ್ಗೆಲ್ಲ ಮೈಸೂರಿನಾಗ ಕಾರ್ಯಕ್ರಮ ಮಾಡೋದ್ರ ಇಲ್ಲಿ ನಾವೇನಪ್ಪ ಅಂದ್ರ ಯಾರಿಗೆ ಸುಡ್ತೀನಿ ಅಂತ ಹೇಳಿದ್ರು, ರಾವಣಗೆ ನಾವು ಸುಟ್ಟು ಹಾಕ್ತೀವಿ ಅಂತೇಳಿ ದೊಡ್ಡದೊಂದು ಸ್ಟೇಟ್ಮೆಂಟ್ ಕೊಟ್ಟರು. 10,000 ಜನ ಕೂಡುವಂಥ ವ್ಯವಸ್ಥೆ ಮಾಡಿದ್ರು ಸರ್. ಹೈದರಾಬಾದ್ ಮತ್ತು ರಾಜಸ್ಥಾನದು ರಾವಣ ಮೂರ್ತಿ ಮಾಡೋರು ಎಲ್ಲ ಹಾಕಿದ್ದು ಬಾಂಬ್ ಕುಂದ್ರು ಕರ್ಸಿದ್ರು. ಒಂದು ತಿಂಗಳ ಕೆಲಸ ಮಾಡಿದ್ರು. मैटर इस दलित से पूरा लीडर को मालूम होता है कि ये रावण की मूर्ति जलाने वाले हैं ये लोग राम के नाम से ಅಂತ ಹೇಳಿ ನಾವು ಸ್ಪಾಟಿಗೆ ಹೋಗ್ತೀವಲ್ಲಿ. ಗುಂಡ್ಯಾಗ ತಾಕತ್ತಿದ್ರೆ ರಾಮನ್ ಏನಪ್ಪ ಅಂದ್ರೆ ರಾವಣಗೆ ಸುಡ್ರಿ ಏ आप जो कर रहे हैं ना ये 50 ಫೀಟ್ ಮೂರ್ತಿ ರಾವಣ ಅಂತಲ್ಲ 101 ಫೀಟ್ ಇದು ರಾಮನ್ ಮೂರ್ತಿ ಮಾಡಿ ಇಲ್ಲಿ ಉರಿ ಹಾಕ್ತೀವಿ. ಹೇಳ್ಬೋದು ದಲಿತ ಕಾರ್ಯಕರ್ತರು ನಾವು ಜೊತೆಗೆ ಇಷ್ಟೆಲ್ಲ ಒಬ್ಬನಾದ್ರೆ ಸಂಸದ ಮನಸ್ಸಿಗೆ ಸಮಾಧಾನ. ಪ್ರಿಯಾಂಕಾ ಖರ್ಗೆ ಸೋಲ್ತಾರ ಅಂತ ತಿಳ್ಕೊಂಡು ಕಣ್ಣಾಗ ಎಣ್ಣಿಟ್ಟು ಡೇ ಅಂಡ್ ನೈಟ್ ವರ್ಕ್ ಮಾಡಿದ್ವಿ. ನಾವು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಪಟ್ಟಿದ್ವಿ. ಯಾವುದೇ ಕಾರಣಕ್ಕೂ ನಮ್ಮ ಸಮಾಜದೊಂದು ಹೆಂಗ್ ಲೀಡರ್ ನಮ್ಮ ಸಮಾಜದೊಂದು ಐಕಾನ್ ಹೆಂಗ್ ಲೀಡರ್ ಉದ್ಭವ ಆಗ್ಬೇಕಂತ ಬೆಳಿಲಿಕ್ಕತ್ತವ್ರಿ ಕೋಲಾಪ್ಸ್ ಮಾಡ್ಬೇಕಂತ ಇಡೀ ದೇಶದ ಸಂಘ ಪರಿವಾರದವರು, ಸಂಘಿಗಳು, RSS ವಿಶ್ವದ ಪರಿಷದರು ಚಿತ್ತಾಪುರದ ವರ್ಕ್ ಮಾಡಕತ್ತಾರ. ಯಾವುದೇ ಕಾರಣಕ್ಕೆ ಪ್ರಿಯಾಂಕಾ ಖರ್ಗೆ ಸೋಲ್ ಬರೋದು ತಿಳ್ಕೊಂಡು ಈ ಅಕ್ಕಿ ಕಳೆದು ಬಂದ್ಬಿಟ್ಟು ಇವ್ರು ಎಷ್ಟು ಆತರ ಮಾಡ್ತಿರ್ತಾರ. ಅದು ಪ್ರೇಮ್ ಈ ದೇಶದ ಇಲ್ಲಿ ಬಂದಂತ ಯಾರಿಗೆ ಈ ಚಿತ್ತಾಪುರ ತಾಲೂಕಿನ ಚಿತ್ತಾಪುರ ಮತಕ್ಷೇತ್ರದೊಳಗ ಯಾರು ಬರ್ಲಿಕ್ಕಂತ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬರ್ಲಿಕ್ಕಂತ ಅದು ಕೋಟ್ರ ಬರ್ತದೆ. ದಲಿತ ಸೇನೆ ಕಾರ್ಯಕರ್ತರು ಒಬ್ಬ ಅಕ್ಕೀಕರಣ ಪರವಾಗಿ ದೇಶದ ಪ್ರಧಾನಿಗಳು ಪ್ರಚಾರ ಮಾಡಕ್ ಬರ್ತದೋ ಅತ್ಯಂತ ಹಾರ್ದಿಕ ಸ್ವಾಗತ. ನರೇಂದ್ರ ಮೋದಿ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯ್ತು. ದೊಡ್ಡ ಚರ್ಚೆ ಆಯ್ತದ್ರೊಳಗೆ ಇಷ್ಟೆಲ್ಲ ಹೋರಾಟ ಮಾಡ್ಕೊತಿದ್ರು. ಒಬ್ಬನಾದ್ರು ಜಿಲ್ಲಾ ಪಂಚಾಯತ್ ಮೆಂಬರ್ ಹಿಡ್ಕೊಂಡು ತಾಲೂಕ್ ಪಂಚಾಯತ್ ಮೆಂಬರ್ ಮಂತ್ರಿಗಳು ಬಿಡ್ರಿ MLA ಬಿಟ್ಬಿಡ್ರಿ ಒಬ್ಬ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ರಪ್ಪ. ಜಸ್ಟ್ ವೆರಿ ಗುಡ್. ಒಬ್ಬ ಯಾವನಿಗೂ ಸಮಾಧಾನ ಅಂದ್ರೂ ಕೂಡ ಸಂವಿಧಾನ ವಿರುದ್ಧ ಕೆಲಸ ಯಾವ ಮಾಡ್ಕತ್ತನ, ಸಂವಿಧಾನ ವಿರುದ್ಧ ಯಾವ ಧ್ವನಿ ಎತ್ತಕತ್ತನ ಆ ಮಕ್ಕಳಿಗೆ ಮಣ್ಣು ಮುಗಿಸೋದು ಕೆಲಸ ಮಾಡ್ಕತ್ತಿದೀವಿ. ದಲಿತರು ಸುಮ್ಮನೆ ಗೊತ್ತಿಲ್ಲ. ಅದೇ ಯಾವ ಹೆಗಡೆ ಸೆಂಟ್ರಲ್ ಮಿನಿಸ್ಟರ್ದಲ್ಲ ಅನಂತ್ ಕುಮಾರ್ ಹೆಗಡೆ ನಾವು ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಾಗ ಇದೇ ಗುಲ್ಬರ್ಗ IPS ಬಂದಾಗಿತ್ತು. ಅದೇ ಅನಂತ್ ಕುಮಾರ್ ಪೊಲೀಸ್ IPS ಹೇಳ್ತಾರೆ ಏನ್ರಿ ಹೇಳ್ಸಂಗಿ ಆಗ್ತದೆ ನಾವು ಸೆಂಟ್ರಲ್ ಮಿನಿಸ್ಟರ್ ಬಂದ ನಮ್ಮೆಲ್ಲರೂ ಮಾತಾಡೋದು ನಿಮ್ಮ ಮಗನಿಗೆ ಇಲ್ಲ ನಾಯಿ ಓಡಿಸಲ್ಲ ಅಂದ್ರೆ
ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶಸ್ಥರೇ ಅಲ್ಲ ಅಂತ ಹೇಳಿದೀವಿ. 5 ಒಳಗೆ ಕದ್ದು ಹೋಗ್ಕೊಂಡು ಸೆಂಟ್ರಲ್ ಮಿನಿಸ್ಟರ್ ಆದವ. ಇಷ್ಟು ತಾಕತ್ ತೋರಿಸೋದು ದಲಿತ ಕಾರ್ಯಕರ್ತರು ಮನಸ್ಸಿಗೆ ಸಮಾಧಾನ ನಮ್ಮವ್ರಿಗೆ. ನಾವು ಯಾವನಾದ್ರು ಹೋಗಿ ಯಾವ್ದೇ ಒಬ್ಬ ಯಶಸ್ವಿ ಹೋಗಿ ದುಡ್ಡು ತಗೊಂಡಿದೀವಿ, ಯಾವನಾದ್ರೂ ನಿಂತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನ ಬಗ್ಗೆ ದುಡ್ಡು ವಸೂಲು ಮಾಡ್ಕೊಂಡ್ಬಿಟ್ಟು ಆಸ್ತಿ ಅಂತಸ್ತು ಮಾಡ್ಕೊಂಡಿವಿ, ನಮ್ಮ ಲೋನ್ಗಳು ಚುಕ್ತ ಮಾಡ್ಕೊಂಡು ಅದು ಏನಿಲ್ಲಪ್ಪ ಅಂದ್ರೂ ಕೂಡ ನಮ್ಮ ಸಮಾಜದವ್ರಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ. ಗುಲ್ಬರ್ಗ ಸೆಂಟ್ರಲ್ ಯೂನಿವರ್ಸಿಟಿ ಅಪ್ಪು ಸರ್ ಇದ್ರೊಳಗೆ ಬೆಂಕಿ ಹತ್ತಿರ್ಲಿಕ್ಕತ್ತದಲ್ಲಿ ನಮ್ಮ ಸಮಾಜ ಬೇಕು. ನಮ್ಮ ದಲಿತ ವಿದ್ಯಾರ್ಥಿಗಳಲ್ಲಿ ಏನಪ್ಪ ಅಂದ್ರೆ ನಿದ್ದೆ ಮಾಡಿದ ಪರಿಸ್ಥಿತಿ, ಓದೋದು ಬಿಟ್ಬಿಡ್ರಿ, ನಿದ್ದೆ ಮಾಡೋಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಮಾಡೋದಲ್ಲಿ ಸಂಘ ಪರಿವಾರದ ಅಡ್ಡ